ಮಾತಾಡಮ್ಮ. ನಾನು ಕೇಳ್ತಾನೆ ಇದ್ದೀನಿ, ನೀ ಸುಮ್ಮನೆ ನಿಂತಿದೀಯಾ? ಮೋಸ್ಟ್ಲಿ ಫ್ಯಾಷನ್ ಅಂತ ಬಿಚ್ಚಿಟ್ಟಿರ್ಬೇಕು ಅಲ್ವಾ ಅತ್ತೆಮ್ಮ? ಅದು ಏನ್ ಹೆಣ್ಮಕ್ಳು ಏನೋ, ತಾಳಿ ಅಂದ್ರೆ ಸೌಭಾಗ್ಯದ ಸಂಕೇತ ಅಂತಾರೆ. ತಾಳಿ ಬಿಚ್ಚಿಬಿಟ್ಟು ಅದು ಏನ್ ಫ್ಯಾಷನ್ ಮಾಡ್ತಾರೋ ಏನೋ. ನನ್ ಸೊಸೆ ಅಂತೂ ಹಾಗೇನಿಲ್ಲಪ್ಪ. ಅಯ್ಯೋ, ನಮ್ಮ ಸೊಸೆನೂ ಹಾಗೆಲ್ಲ ಇಲ್ಲಮ್ಮ. ಫ್ಯಾಷನ್ಗೋಸ್ಕರ ಆ ತಾಳಿ ಎಲ್ಲ ಬಿಚ್ಚಿಡಲ್ಲ. ಮತ್ತೆ ತಾಳಿ ಎಲ್ಲಿ ಹೋಯ್ತು? ಇಲ್ಲ, ಅವರಷ್ಟೆಲ್ಲ ಕೇಳ್ತಿದ್ದಾರೆ, ಯಾಕೆ ಸುಮ್ಮನೆ ನಿಂತಿದೀಯಾ ಹೇಳು. ಅದು ಅಜ್ಜಿ, ಬೆಳಗ್ಗೆ ಸ್ನಾನ ಮಾಡುವಾಗ ಬಿಚ್ಚಿಟ್ಟಿದ್ದೆ. ಬಿಸಿನೀರಿನಲ್ಲಿ ಚಿನ್ನ ಕರ್ಗತ್ತೇನೋ ಭಯ ಇರ್ಬೇಕು ನಿಮ್ ಸೊಸೆಗೆ. ಹಣೆನಲ್ಲಿರೋ ಕುಂಕುಮ ಕರ್ಗಿದ್ರು ಪರವಾಗಿಲ್ಲ, ಚಿನ್ನ ಮಾತ್ರ ಕರ್ಗಬಾರ್ದು ಅಲ್ವೇನಮ್ಮ? ಸಾವಿತ್ರಿ ಅವರೇ, ಹೋಗ್ಲಿ ಬಿಡಿ ಪಾಪ, ನೀವೇನ್ ಮಾಡೋಕ್ಕಾಗತ್ತೆ. ಈಗಿನ ಕಾಲದ ಸೊಸೆಯರೆಲ್ಲ ನನ್ ಸೊಸೆ ತರ ಇರಲ್ಲ. ಆದ್ರೂ ನಿಮ್ಮಂತ ದೊಡ್ಡ ಮನೆ ಸೊಸೆ ತಾಳಿಗೆ ಇಂಥ ಮರ್ಯಾದೆ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಹೇಗೆ ಮನೆ ಅಂದ್ರೆ ಪಾರ್ಟಿ ಫಂಕ್ಷನ್ಗೆ ಅಲೋ ಮಾಡೋರಲ್ಲ, ಶಾಸ್ತ್ರ ಸಂಪ್ರದಾಯನ ಬಿಡೋರಲ್ಲ. ಇಂಥ ಮನೆಯವ್ರನ್ನ ಕರೆದ್ರೆ ನಮಗೂ ಶ್ರೇಯಸ್ ಅಂತ ಕರೆಯೋದ್ ಬಂದಿದ್ದೀವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಅನ್ಸ್ತಿದೆ ನಾವು ಬಂದು ತಪ್ಪು ಮಾಡಿದ್ವಿ ಅಂತ. ಏನಮ್ಮ ದುರ್ಗಾ, ನೀನು ತಾಳಿ ಗಿಲಿ ಹಾಕೋತಿಯೋ ಅಥವಾ ನಿಮ್ಮ ಅತ್ತೆ ತರ? ಇಲ್ಲ ಇಲ್ಲ ಚಿಕ್ಕಮ್ಮ, ನಾನು ಯಾವತ್ತೂ ಮಾಂಗಲ್ಯ ತೆಗಿಯೋದೇ ಇಲ್ಲ. ಸದ್ಯ ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಎಲ್ಲಿ ಬಂದಿದ್ಯೋ ಅನ್ಕೊಂಡಿದ್ದೆ. ಯಾಕೆಂದ್ರೆ ಇವಳು ನಿಮ್ 3 ಜನರಿಗೆ ಅತ್ತೆ ಅಲ್ವಾ? ಇಲ್ಲ ಇಲ್ಲ, ಅವಳು ಯಾವತ್ತೂ ಹಾಗೆ ಮಾಡಿರ್ಲಿಲ್ಲ. ಏನೋ ಗೊತ್ತಿಲ್ಲದೆ ಇವತ್ತು. ಇರ್ಲಿ ಬಿಡಿ, ಮನೆಯವ್ರು ತಪ್ಪು ಮಾಡಿದ್ರೆ ದೊಡ್ಡವರಾಗಿ ವಹಿಸ್ಕೊಳ್ಳೇಬೇಕು. ಪಾಪ ನೀವ್ ತಾನಿನ್ನೇನ್ ಮಾಡ್ತೀರಾ? ದಾರಿ ಉದ್ದಕ್ಕೂ ನಮ್ಮ ಅತ್ತೆ ನಿಮ್ಮನೆಯವ್ರ ಬಗ್ಗೆನೇ ಹೇಳ್ಕೊಂಬಂದ್ರು. ಇದ್ರೆ ಆ ಮನೆ ಸೊಸೆಂದ್ರ ಥರ ಇರಬೇಕು, ಆ ಮನೆ ಸಂಪ್ರದಾಯನ ಫಾಲೋ ಮಾಡಬೇಕು ಅಂತ. ಆದರೆ ನಿಮ್ಮನೇಲಿ ಹೀಗಿದೆ. ಇವ್ರನ್ನ ನೋಡಿ ನಾನೇನು ಕಲಿಬೇಕೋ ಗೊತ್ತಾಗ್ತಿಲ್ಲ. ಕಲಿಬೇಡಮ್ಮ, ಏನು ಕಲಿಬೇಡ. ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನ್ ನಿನ್ನನ್ನ ನನ್ನ ಜೊತೆ ಕರ್ಕೊಂಡೇ ಬರ್ತಿರ್ಲಿಲ್ಲ. ಎಲ್ಲ ಕಡೆ ಕೇಳ್ತಾ ಇರ್ತೀನಿ, ಹೇಗೆ ಸಂಬಂಧಗಳ ಬಗ್ಗೆ, ಸಂಪ್ರದಾಯದ ಬಗ್ಗೆ ತುಂಬಾ ಮಾತಾಡ್ತಾರೆ ಅಂತ. ಆದ್ರೆ ಹೆಂಡತಿನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿಲ್ಲ. ಏನಿದ್ದು ಏನ್ ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಬಿಡಿ, ಎಲ್ಲ ವ್ಯರ್ಥ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ.
ನೀವ್ ಹೀಗೆ ಬಿಟ್ರೆ ನಮ್ಮಿಬ್ರು ಮುಂದೆ ಹೋದ್ ಮಾನ ಊರ್ನವ್ರ ಮುಂದೆ ಎಲ್ಲ ಹೋಗ್ಬಿಡ್ತು. ಇನ್ನಾದ್ರೂ ನಿಮ್ ಸೊಸೆನ ಅಂಕೆ ಶಂಕೆನಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಇರ್ಲಿ ಬಿಡಿ, ನಮ್ಗ್ಯಾಕೆ ನಿಮ್ಮನೆ ಮಾತು, ನಾವಿನ್ ಹೊರಡ್ತೀವಿ. ನಡಿಯಮ್ಮ ಹೋಗೋಣ, ಬಾ. ಎಲ್ರು ಈ ಮನೆ ಬಗ್ಗೆ, ಈ ಮನೆತನದ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾ ನಿನಗೆ? ಎಲ್ಲ ಗೊತ್ತಿದ್ದು ಯಾಕೆ ಹೀಗೆ ಮಾಡಿದೆ? ನನ್ ಮರ್ಯಾದೆ ತೆಗಿಬೇಕು ಅಂತ ಇಂಥ ಕೆಲಸ ಮಾಡ್ದ ನೀನು? ರಾಮ್, ಅಮ್ಮ ಪ್ಲೀಸ್, ಈ ವಿಚಾರದಲ್ಲಿ ಇವಳನ್ನ ವಹಿಸ್ಕೊಂಡು ಮಾತಾಡ್ಬೇಕು. ನಮ್ಮ ಮನೆ ಅಂದ್ರೆ ಯಾವ ವಿಚಾರಕ್ಕೂ ಬೆರಳು ಮಾಡಿ ತೋರಿಸ್ತಾ ಇದ್ದರು. ಇವತ್ತು ನಿನ್ ಮುಂದೆನೆ ಹೇಗೆ ಮಾತಾಡ್ದು ಅಂತ ನೋಡ್ದೆ ತಾನೆ? ಇದಕ್ಕೆಲ್ಲ ಕಾರಣ ಈ ನಿನ್ನ ಸೊಸೆ. ಹೇಳು, ಎಲ್ಲಿ ತಾಳಿ? ಎಲ್ಲಿ ತಾಳಿ? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ